ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಾಗವಾಡ ಗ್ರಾಮದ ಮಲ್ಲಿಕಾರ್ಜುನ್ ವಿದ್ಯಾಲಯದ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಋತಿಕ್ ಲಾಣಿಗೆ 586 ಅಂಕಗಳನ್ನು ಪಡೆದುಕೊಂಡು ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ವಿದ್ಯಾರ್ಥಿ ಸೌರವ್ ಕೋಲಪುರೆ 578 ಅಂಕವನ್ನು ಪಡೆದುಕೊಂಡು ಶಾಲೆಗೆ ತೃತೀಯ ಸ್ಥಾನ. ನಿಖಿತಾ ತೇಲಿ 559 ಅಂಕವನ್ನು ಪಡೆದುಕೊಂಡು ಶಾಲೆಗೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಮುಖ್ಯೋಪಾಧ್ಯಾಯ RT ಗುರು ಈ ವರ್ಷದ SSLC ಫಲಿತಾಂಶದ ಬಗ್ಗೆ ಏನು ಹೇಳುತ್ತಾರೆ ನೋಡೋಣ ಬನ್ನಿ ವೀಕ್ಷಕರೇ. ಸುಮಾರು 149 ವಿದ್ಯಾರ್ಥಿಗಳು ಕುಳಿತಿದ್ದು ಅದರಲ್ಲಿ 74 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಪರೀಕ್ಷೆ ಅತ್ಯಂತ ಕಟ್ಟುನಿಟ್ಟಾಗಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಅಡಿಯಲ್ಲಿ ಅತ್ಯಂತ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆಗಳು ನಡೆದಿದ್ದು ಫಲಿತಾಂಶ ಅತ್ಯಂತ ಸಮಾಧಾನಕರ ಆಗಿರದಿದ್ದರೂ ಸಹಿತ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ತರಬೇತಿಯನ್ನು ಹಾಗೂ ಇನ್ನಷ್ಟು ಅಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಹರಿಸುತ್ತಾ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಇನ್ನಷ್ಟು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಾಗುವಂತೆ ಅವರಿಗೆ ತರಬೇತಿಯನ್ನು ಮಾರ್ಗದರ್ಶನವನ್ನು ನೀಡಿ ಫಲಿತಾಂಶವನ್ನು ಉತ್ತಮಪಡಿಸಲು ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಈ ವರ್ಷ ಪರ್ಸೆಂಟೇಜ್ ಹುಡುಗರು ಭಾಳ ಕಡಿಮೆ ಆಗೈತಿಲ್ಲ, ಅದಕ್ಕೆ ಕಾರಣ ಏನಿರ್ಬೋದು? ವಿದ್ಯಾರ್ಥಿಗಳು ಸರಿಯಾಗಿ ಓದಿಕೊಳ್ಳೋದಕ್ಕೆ ಹಾಗೂ ಪರೀಕ್ಷೆ ಅತ್ಯಂತ ವೆಬ್ಕಾಸ್ಟಿಂಗ್ ಇದರಲ್ಲಿ ನಡೆದು ವಿದ್ಯಾರ್ಥಿಗಳ ಓದುವ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಫಲಿತಾಂಶ ಕಡಿಮೆ ಬಂದಿದೆ. ಸರ್, ಈ ವರ್ಷ ಎಷ್ಟು ಮಂದಿ ವಿದ್ಯಾರ್ಥಿಗಳು ನಿಮ್ಮ ಶಾಲೆ ವತಿಯಿಂದ ಎಕ್ಸಾಮ್ದಲ್ಲಿ ಪಾಲ್ಗೊಂಡಿದ್ರು ಸರ್? 149 ವಿದ್ಯಾರ್ಥಿಗಳು पालगొंडिದ್ರು. ಅದರಲ್ಲಿ 74 विद्यार्थी वाढावी आणि गुणवत्ता यादीत अधिकाधिक मुलं जिल्ह्यामध्ये तालुक्यामध्ये प्रथम क्रमांकानं यावं, उत्तीर्ण व्हावं यासाठी तुम्ही नियोजन संस्थेनं किंवा शिक्षक वर्गाने काय प्रयत्न करणार आहे किंवा करत आहात? काय व्हिजन आहे तुमच्या डोक्यामध्ये? ವಿದ್ಯಾರ್ಥಿಗಳ ಗುಣಮಟ್ಟ ಹಾಗೂ ಫಲಿತಾಂಶ ಸುಧಾರಿಸಲು ವಿಶೇಷ ವರ್ಗಗಳನ್ನು ಪಾಲಕರ ವಿದ್ಯಾರ್ಥಿಗಳ ಮನೆಯ ಭೇಟಿ ಹಾಗೂ ಈ ಬರುವ ಒಂದು 15 ದಿನಗಳಲ್ಲಿ ಇನ್ನಷ್ಟು ಎಕ್ಸ್ಟ್ರಾ ವರ್ಗಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳ ಫಲಿತಾಂಶವನ್ನು ಸುಧಾರಿಸಲು ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ಶಾಲೆ ವತಿಯಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ.